ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಕಲಿಯುಗ ಅನ್ನುವಂಥದ್ದು ತುಂಬಾನೇ ವಿಚಿತ್ರ. ಯಾಕಂತ ಅಂದ್ರೆ ನಾವೆಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಈಗ ಕಾಣ್ತಿರುವಂತಹನೆ ಒಳ್ಳೆಯವರಿಗೆ ತುಂಬಾನೇ ದುಃಖಗಳು, ಕೆಟ್ಟವರು ತುಂಬಾನೇ ಚೆನ್ನಾಗಿರುವಂತಹ ಒಂದು ಕಾಲ ಇದು. ಯಾಕಂದ್ರೆ ಕಣ್ಣಾರೆ ತುಂಬಾ ಜನಗಳು ನೋಡ್ತಾ ಇರ್ತೀರಾ. ಯಾರು ಮತ್ತೊಬ್ಬರಿಗೆ ಒಳ್ಳೇದನ್ನ ಬಯಸ್ತಾ ಇರ್ತಾರೋ, ಮತ್ತೊಬ್ಬರ ಕಷ್ಟಕ್ಕೆ ಅಯ್ಯೋ ಅಂತ ಇರ್ತಾರೋ ಅವರೆಲ್ಲರೂ ಕೂಡ ತುಂಬಾನೇ ಕಣ್ಣೀರ್ ಹಾಕುವಂತ ಸಮಯ. ಅವರಿಗಂತೂ ಸಾಗರದಷ್ಟು ನೋವುಗಳು ಖಂಡಿತವಾಗ್ಲೂ ಕೂಡ ತಪ್ಪಿದ್ದಲ್ಲ. ಆದ್ರೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂತ ಅಂದ್ರೆ ಸ್ನೇಹಿತರೆ, ಒಳ್ಳೆತನ ಒಳ್ಳೇದೆ, ಅತಿಯಾದ ಒಳ್ಳೆತನ ಒಳ್ಳೇದಲ್ಲ. ಯಾಕಂತ ಅಂದ್ರೆ ಈ ಕಲಿಯುಗದಲ್ಲಿ ನಿಮಗ್ ಮಾತ್ರ ಅಲ್ಲ, ನಾವೇನು ಆರಾಧ್ಯ ದೇವರು ಅಂತ ಪೂಜಿಸ್ತಾ ಇದೀವಲ್ಲ ಶ್ರೀ ಗುರು ರಾಘವೇಂದ್ರ ಗುರುಗಳಿಗೂ ಕೂಡ ಎಷ್ಟು ಕಷ್ಟಗಳು ಎದುರಾಯ್ತು, ಅವ್ರು ಎಷ್ಟು ಕಷ್ಟಗಳನ್ನ ಎದುರಿಸಿದ್ರು ಅಂತ ಎಲ್ಲರೂ ಕೂಡ ನೋಡಿರ್ತೀರಾ. ಈಗ್ಲೂ ಕೂಡ ಆ ಸ್ವಾಮಿಗಳು ನಮ್ಮ ಕಷ್ಟಗಳನ್ನ ತಾವು ನುಂಗಿ ನಮ್ಗೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡ್ತಾ ಇದ್ದಾರೆ. ಅಂತಹ ಪುಣ್ಯಾತ್ಮರಿಗೆ ಕಷ್ಟಗಳು ತಪ್ಪಲಿಲ್ಲ, ಅವಮಾನಗಳು ತಪ್ಪಲಿಲ್ಲ. ಎಷ್ಟೋ ದಿನ ಉಪವಾಸ ಕೂಡ ಗುರು ರಾಘವೇಂದ್ರ ಸ್ವಾಮೀಜಿಗಳು ಇದ್ದಿದ್ದು ನಿಮ್ಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು, ತುಂಬಾ ಜನಗಳಿಗೆ ಆಲ್ರೆಡಿ ಗೊತ್ತು. ರಾಘವೇಂದ್ರ ಸ್ವಾಮೀಜಿಗಳು ಕೂಡ ತುಂಬಾನೇ ಈ ಭೂಮಿ ಮೇಲೆ ತುಂಬಾನೇ ಕಷ್ಟಗಳನ್ನ ಅವ್ರು ಪಟ್ಟಿದ್ದಾರೆ. ಇನ್ನು ಕೂಡ ನಮ್ಮೆಲ್ಲರ ಕಷ್ಟಗಳನ್ನು ಕೂಡ ನುಂಗಿ ನಮಗೆ ಸುಖ ಶಾಂತಿ ನೆಮ್ಮದಿನ ಕೊಟ್ಟು ಕಾಪಾಡುತ್ತಿರುವಂತಹ ಜೀವ ಅಂದ್ರೆ ಅದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅಂತ ಹೇಳೋಕೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಆದರೆ ಈ ಸಮಯದಲ್ಲಿ ನಾವು ಗುರು ಪೂಜೆನ ಮಾಡ್ತಾ ಇದೀವಿ, ಗುರುಪಾದವನ್ನ ಹಿಡಿದಿದೀವಿ ಅಂತ ಅಂದ್ರೆ ಸ್ವಲ್ಪ ಎಲ್ಲೋ ಒಂದ್ ಸ್ವಲ್ಪ ಅಂದ್ರೆ ಗುರುಗಳು ನಾವು ಯಾರ ತಂಟೆಗೂ ಹೋಗದೆ ಇರೋಂಗೆ, ಅಥವಾ ಯಾರ್ದರ ಕಷ್ಟಕ್ಕೆ ಅಂದ್ರೆ ಯಾರ ಕಷ್ಟಕ್ಕೆ ನಾವು ಸ್ಪಂದಿಸ್ಬೇಕು, ಯಾರ ಕಷ್ಟಕ್ಕೆ ಸ್ಪಂದಿಸಬಾರ್ದು. ಕೆಲವ್ರು ಇರ್ತಾರೆ, ನೋಡಿರ್ತೀರಾ ನೀವು. ಜಗತ್ತಲ್ಲಿ ಏನೇ ಆಗ್ತಾ ಇದ್ರು ಕೂಡ ಕೆಲವೊಂದು ಅವ್ರದ್ದೊಂದು ಬಾರ್ಡರ್ ಇರುತ್ತೆ, ಅಷ್ಟ್ರಲ್ಲೇ ಇರ್ತಾರ ಅವ್ರು. ಅತಿಯಾಗಿ ಬೇರೆಯವ್ರ ಬಗ್ಗೆ ಅತಿಯಾದ ಒಳ್ಳೆತನ, ಅತಿಯಾದ ಕರುಣೆ ತೋರಿಸುವಂತ ಕೆಲಸವನ್ನ ಯಾವತ್ತೂ ಕೂಡ ಅವ್ರು ಮಾಡ್ತಾ ಇರಲ್ಲ. ಗುರುಗಳ ಪಾದವನ್ನ ಹಿಡಿಯೋದು ಇದಕ್ಕೆ ನಾವು ಈ ಕಲಿಯುಗದಲ್ಲಿ ನಮ್ಗೆ ಹೆಂಗ್ ಬದುಕ್ಬೇಕು ಅನ್ನೋದನ್ನ ಅವ್ರು ತೋರಿಸ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ರಾಯರ ಹತ್ರ ನಾವ್ ಏನಾದ್ರು ಕೇಳ್ಕೊಂಡಿವಿ ಅಂತ ಅಂದ್ರೆ ಅದನ್ನ ಕೊಟ್ಟಿಲ್ಲ ಅಂದ ತಕ್ಷಣ ನಾವು ಬೇಜಾರಾಗ್ಬಿಡ್ಬಾರ್ದು. ಅವ್ರು ಏನೋ ಕೊಟ್ಟಿಲ್ಲ ಅಂತ ಅಂದ್ರೆ ಏನೋ ಒಂದು ಕಾದಿದೆ. ರಾಯರ ಪಾದವನ್ನ ನೀವು ಭಕ್ತಿಯಿಂದ ಹಿಡಿದಿದ್ದೀರಾ ಅಂತ ಅಂದ್ರೆ ಅದಕ್ಕಿಂತ ಒಳ್ಳೇದಾದ್ರೂ ಕೊಡ್ತಾರೆ ನಿಮ್ಗೆ. ಅದರಿಂದ ಏನೋ ಕೇಳಿರ್ತಿರಲ್ಲ, ಅದರಿಂದ ನಿಮ್ಗೆ ಏನಾದ್ರೂ ಮುಂದೆ ಕೆಟ್ಟದಾಗೋದಿದ್ರು ಕೂಡ ತಡೆದಿರ್ತಾರೆ ಅಷ್ಟೇ ಹೊರತಾಗಿ. ಖಂಡಿತ ರಾಯರ ಪಾದವನ್ನ ಹಿಡಿದ್ರೆ ಒಳ್ಳೇದನ್ನೇ ಮಾಡ್ತಾರೆ ಹೊರತಾಗಿ ಖಂಡಿತವಾಗ್ಲೂ ಕೂಡ ಕೆಟ್ಟದ್ದನ್ನ, ಅವ್ರಿಗೆ ಕೆಟ್ಟದ್ದು ಅನ್ನೋದೇ ರಾಯರಿಗೆ ಗೊತ್ತಿಲ್ಲ ಅಂತ ಹೇಳೋಕೆ ತುಂಬಾ ಖುಷಿ ಪಡ್ತೇನೆ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನೇನ್ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ, ಮನಸ್ಸಿಗೆ ಅತಿ ಹೆಚ್ಚು ನೋವಾದಾಗ, ಜೀವನದಲ್ಲಿ ಅತಿ ಹೆಚ್ಚು ಕಷ್ಟಗಳಾದಾಗ ಗುರು ರಾಘವೇಂದ್ರ ಸ್ವಾಮೀಜಿಗಳ ಈ ಒಂದು ದಿವ್ಯವಾದ ಸ್ತೋತ್ರವನ್ನ ಯಾರು ಪಠಿಸ್ತಾರೋ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಒಳ್ಳೇದು ಕೂಡ ಆಗುತ್ತೆ. ಒಂದ್ ಸ್ವಲ್ಪ ಕೂಡ ಅವ್ರ ಮನ್ಸಲ್ಲಿ ದುಃಖ ಇರೋದಿಲ್ಲ. ಜೊತೆಗೆ ಶ್ರೀಹರಿ ಅವರ ಅನುಗ್ರಹ ಆಗುತ್ತೆ, ರಾಯರ ಆಶೀರ್ವಾದ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ತೋತ್ರದ ಬಗ್ಗೆ ಹಿಂದೆ ಒಮ್ಮೆ ವಿಡಿಯೋ ಕೂಡ ಮಾಡಿದ್ದೆ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ, ನಿನ್ನೆ ಅಲ್ಲ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ರೀಲ್ಸ್ ಕೂಡ. ಇವತ್ತು ಯಾಕೆ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಿಂದೆ ಹಾಕಿದ್ದೀನಿ ಇದು ಸ್ತೋತ್ರದ ವಿಡಿಯೋನ, ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ನಾನು ಇದೇ ಚಾನಲ್ ಅಲ್ಲೇ ಹಾಕಿದ್ದೀನಿ. ಜೊತೆಗೆ ಏನಾಯ್ತು ಅಂದ್ರೆ, ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ತೆಲುಗು ಚಾನಲ್ ಕೂಡ ಇದೆ ನಂದೊಂದು, ತುಂಬಾ ಜನಗಳಿಗೆ ಗೊತ್ತಿದೆ, ರಾಘವೇಂದ್ರ ಮಹಿ ಅಂತ ತೆಲುಗು ಚಾನಲ್ ಕೂಡ ಇದೆ. ಅಲ್ಲಿ ಕೂಡ ತೆಲುಗು ಚಾನಲ್ ಕ್ರಿಯೇಟ್ ಎಂತಕ್ ಮಾಡಿದೆ ಅಂತ ಅಂದ್ರೆ, ನಾನು ನಮ್ಮ ಗುರು ರಾಘವೇಂದ್ರ ಸ್ವಾಮೀಜಿಗಳ ಒಂದು ಮಠ ಇರುವಂತದ್ದು ಮಂತ್ರಾಲಯಂ ಅಂದ್ರೆ ಅದು ಆಂಧ್ರದಲ್ಲಿ ಇರುವಂತದ್ದಲ್ವಾ. ಆಂಧ್ರದಲ್ಲೂ ಕೂಡ ಎಷ್ಟೋ ಜನ ರಾಯರ ಭಕ್ತರಿದ್ದಾರೆ. ಆದ್ರೆ ಆಂಧ್ರ ಪ್ರದೇಶದಲ್ಲಿ ರಾಯರ ಮಠಗಳು ಕಡಿಮೆ ಇದೆ. ನನ್ನ ಒಂದು ಮೂಲ ಉದ್ದೇಶ ಏನಂತ ಅಂದ್ರೆ, ನಾವು ಒಂದು ಸೇವೆ ಅಂತ ಮಾಡ್ತಾ ಇದ್ದೀನಿ. ನಮ್ಮ ರಾಘವೇಂದ್ರ ಸ್ವಾಮೀಜಿಗಳ ಮಠಗಳು ಎಲ್ಲಾ ಕಡೆ ಆಗ್ಬೇಕು, ಪ್ರಪಂಚದ ಎಲ್ಲಾ ಕಡೆ ಕೂಡ ಗುರು ರಾಘವೇಂದ್ರ ಸ್ವಾಮೀಜಿಗಳಿಂದ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಯಾಕಂದ್ರೆ ಸ್ವಾಮಿಗಳ ಪಾದ ತುಂಬಾನೇ ಮುಖ್ಯ ಹಿಡಿಬೇಕಾದಂಥದ್ದು. ಈ ಕಷ್ಟಗಳು ಜನಗಳನ್ನ ಎಷ್ಟು ಕುಗ್ಗಿಸ್ತಾ ಇದೆ ನೀವು ನೋಡಿರ್ತೀರಾ. ಅದೊಂದು ಒಳ್ಳೆ ಉದ್ದೇಶ ಅಂತ ಅನ್ಕೊಂತೀನಿ. ಸ್ವಾಮಿಗಳ ಆಶೀರ್ವಾದದಿಂದ ನಾನು ತೆಲುಗು ಚಾನಲ್ ಕೂಡ ಕ್ರಿಯೇಟ್ ಮಾಡಿದೀನಿ. ಅಲ್ಲೇ ನನಗೆ ಸಾಧ್ಯವಾದಷ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ಚಾನಲ್ ಅದು ರಾಘವೇಂದ್ರ ಮಹಿ ಅಂತ ನಾನು ಚಾನಲ್ ಕ್ರಿಯೇಟ್ ಮಾಡಿದೀನಿ. ತುಂಬಾ ದಿನ ಆಯ್ತು, ತುಂಬಾ ದಿನ ಅಂದ್ರೆ 1 ತಿಂಗಳು 2 ತಿಂಗಳು ಆಯ್ತೇನ ಅಂತ ಅನ್ಕೊಂತೀನಿ. ಅದು ಅಲ್ಲಿ ಕೂಡ ಜನಗಳಿಗೆ ಒಂದು ರಾಯರ ಆಶೀರ್ವಾದ ಆಗ್ಲಿ, ಎಲ್ಲರೂ ಕೂಡ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀನಿ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂಥ ಸ್ತೋತ್ರ ಏನಂತಂದ್ರೆ, ಅಲ್ಲಿ ಕೂಡ ಒಬ್ರು ಕಮೆಂಟ್ ಮಾಡಿದ್ರು ನನ್ಗೆ, ಅಣ್ಣ ಕನ್ನಡ ಚಾನಲ್ ಅಲ್ಲೂ ಕೂಡ ಇದು ವಿಡಿಯೋನ ಹೇಳಿ, ಈ ಸ್ತೋತ್ರದ ಬಗ್ಗೆ ಹೇಳ್ಕೊಡಿ ಅಂತ. ಖಂಡಿತ ನಾನು ಕನ್ನಡ ಚಾನಲ್ ಅಲ್ಲೇ ಮೊದಲು ನಾನು 1-2 ತಿಂಗಳ ಹಿಂದೆನೆ ಈ ಒಂದು ಸ್ತೋತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇವತ್ತು ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಅಂದ್ರೆ, ನಿನ್ನೆ ಅಲ್ಲಿ ಕೂಡ ಕಮೆಂಟ್ ಮಾಡಿದ್ರು, ಒಬ್ರು ಕೇಳಿದ್ರು, ಅದಕ್ಕೋಸ್ಕರ ಕನ್ನಡದಲ್ಲೂ ಕೂಡ ಎಲ್ಲರಿಗೂ ಕೂಡ ಕನ್ನಡದಲ್ಲೂ ಕೂಡ ಅಪ್ಲೋಡ್ ಮಾಡಿದೆ. ಆದ್ರೂ ಮತ್ತೊಮ್ಮೆ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸ್ತೋತ್ರವನ್ನ ಎಲ್ಲರೂ ಕೂಡ ಭಕ್ತಿಯಿಂದ ಪ್ರತಿದಿನ ಬೆಳಗ್ಗೆ ಸಮಯದಲ್ಲಿ, ರಾತ್ರಿ ಪಠನೆ ಮಾಡಬೇಡಿ, ಬೆಳಗ್ಗೆ ಸಮಯದಲ್ಲಿ ಇದೊಂದು ಸ್ತೋತ್ರವನ್ನ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೂ ಹಾಕಿರ್ತೀನಿ, ನಾನು ಕೂಡ ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಅದನ್ನ ಒಂದು ಕಲ್ತ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದ್ರೆ ಈ ಒಂದು ಸ್ತೋತ್ರವನ್ನ ಕಲಿಯೋದ್ರಿಂದ ಖಂಡಿತವಾಗ್ಲೂ ಕೂಡ ತುಂಬಾ ಒಳ್ಳೇದು. ಆ ಒಂದು ಸ್ತೋತ್ರ ಏನಂತ ಅಂದ್ರೆ, ಯೋ ಭಕ್ತಾಯ್ ಗುರು ರಾಘವೇಂದ್ರ ಚರಣ ದಂ ಸ್ಮರಣ್ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್.
ಕೀರ್ತಿದ್ರಿ ದ್ವಿದಿತ ವಿಭೂತಿರತುಲ ಸಾಕ್ಷಿ ಅಯ್ಯಾ ಸ್ತೋತ್ರ ಹಿ. ನೋಡಿ ಇನ್ನೊಮ್ಮೆ ಹೇಳ್ತೀನಿ, ಬರ್ಕೊಳ್ಳೋಕಾದ್ರೂ ಕೂಡ ಬರ್ಕೊಳ್ಳಿ, ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ. ಯೋ ಭಕ್ತಾಯ್ ಗುರು ರಾಘವೇಂದ್ರ ಚರಣ ದೊಂದಂ ಸ್ಮರಣ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಸುಖಂ ಕಿಂಚನ ಕಿಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲನಾಥ ಪ್ರಸಾದೋದಯಾತ್. ಕೀರ್ತಿದ್ರಿ ದ್ವಿದಿತ ವಿಭೂತಿರತುಲ ಸಾಕ್ಷಿ ಅಯ್ಯಾ ಸ್ತೋತ್ರ ಹಿ. ಅಂದ್ರೆ ಈ ಒಂದು ಸ್ತೋತ್ರದ ಅರ್ಥ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರ್ಯಾರು ಭಕ್ತಿಯಿಂದ ಗುರುಗಳಾದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಎರಡೂ ಚರಣಗಳನ್ನು ಸ್ಮರಿಸುತ್ತಾ ಈ ದಿವ್ಯವಾದ ಸ್ತೋತ್ರವನ್ನು ಸದಾ ಪಠಿಸುವರೋ ಅವರಿಗೆ ಸ್ವಲ್ಪವೂ ಸಹ ದುಃಖವೂ ಆಗುವುದಿಲ್ಲ, ಇದು ನಿಶ್ಚಿತ. ಆದರೆ ಲಕ್ಷ್ಮೀಪತಿಯಾದ ಶ್ರೀಹರಿಯ ಅನುಗ್ರಹವೂ ಲಭಿಸುವುದರಿಂದ ಇಷ್ಟಾರ್ಥ ಸಮೃದ್ಧಿಯೇ ಆಗುವುದು, ಕೀರ್ತಿಯು ದಿಕ್ಕುಗಳಲ್ಲಿ ಪಸರಿಸುವುದು, ಸಾಟಿ ಇಲ್ಲದ ಮಹಾ ಸಂಪತ್ತು ಲಭಿಸುವುದು. ಈ ವಿಷಯದಲ್ಲಿ ಶ್ರೀ ಹಯಗ್ರೀವ ದೇವರು ಸಾಕ್ಷಿಯಾಗಿರುವರು, ಇದು ನಿಶ್ಚಿತ ಅಂತ ಅರ್ಥ. ನೋಡಿ ಈ ಒಂದು ಸ್ತೋತ್ರಗಳಿಗೆ ಅಂದ್ರೆ ನಾನು ಯಾವತ್ತೂ ಕೂಡ ಹೇಳ್ತಾ ಇಲ್ಲ ನೀವು ಕೆಲಸ ಎಲ್ಲ ಬಿಟ್ಟು ಪೂಜೆನೆ ಮಾಡ್ಕೊಂಡಿರಿ, ನೀವು ಸ್ತೋತ್ರಗಳನ್ನ ಪಠಿಸ್ತಾ ಇರಿ ಒಳ್ಳೇದಾಗುತ್ತೆ ಅಂತ ಯಾವ್ದು ಹೇಳ್ತಾ ಇಲ್ಲ. ಆದ್ರೆ ನಾನು ಹೇಳುವಂತದ್ದು ಏನಂದ್ರೆ, ನಾನು ಹೇಳ್ತಿರುವಂತ ಅರ್ಥ ಏನಂತ ಅಂದ್ರೆ, ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ವಾ, ಪೂಜೆ ಮಾಡುವಾಗ ಪ್ರತಿದಿನ ಕೂಡ ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಚಿಕ್ಕೋರು ದೊಡ್ಡೋರು, ಅಮ್ಮಂದಿರು ಯಾರೇ ಆಗಿರ್ಲಿ ಪ್ರತಿದಿನ ಈ ಒಂದು ಸ್ತೋತ್ರವನ್ನು ಕೂಡ ಕಲ್ತ್ಕೊಳ್ಳಿ. ನನಗೂ ಸ್ವಲ್ಪ ಬರ್ಬೇಕಾದ್ರೆ ತುಂಬಾ ಕಷ್ಟ ಅಂತ ಅನಿಸ್ತು. ನಾನು ಕೂಡ ಏನು ತಿಳಿದೋರು ಅಲ್ವಾ ನಾವೆಲ್ಲರೂ ಕೂಡ, ಏನು ಗೊತ್ತಿಲ್ಲ ನಮ್ಗೆ, ಏನು ರಾಯರ ಸೇವೆನ ಮಾಡ್ತಾ ಇದೀವಿ ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮ್ಗೆ, ಅದಂತೂ ನಿಜ. ಆದ್ರೆ ನಾನು ಹೇಳುವಂತದ್ದು ಏನಂತ ಅಂದ್ರೆ, ಈ ಒಂದು ಸ್ತೋತ್ರವನ್ನ ಭಕ್ತಿಯಿಂದ ಪಠಿಸಿ ನೀವು ಮಾಡುವಂತ ಕೆಲಸದಲ್ಲಿ ಮುಂದುವರಿರಿ. ನೀವು ಮಾಡುವಂತ ಕೆಲಸದಲ್ಲಿ ಲಾಭನೂ ಕೂಡ ಬರುತ್ತೆ. ಏನೇ ಮಾಡಿ, ಬಿಸ್ನೆಸ್ ಮಾಡಿ, ನೀವೇನೋ ಗಾಡಿ ಓಡಿಸ್ತಾ ಇರಿ, ಅಥವಾ ನೀವೇನೋ ಒಂದು ವ್ಯಾಪಾರ ಮಾಡ್ಕೊಂತಾ ಇದ್ದೀರಾ, ಏನೋ ಅಂಗಡಿ ಇದೆ, ಅಥವಾ ನೀವೇನೋ ಎಲ್ಲೋ ಒಂದ್ ಕಡೆ ಜಾಬ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಕೂಡ ಮನಸ್ಸಿಗೆ ಅತಿ ಹೆಚ್ಚು ದುಃಖ ಆದಾಗ ಗುರು ರಾಯರಲ್ಲಿ ನೀವು ಈ ಒಂದು ಸ್ತೋತ್ರವನ್ನ ಭಕ್ತಿಯಿಂದ ಹೇಳ್ಕೊಂಡು ಗುರು ರಾಯರನ್ನ ಮನಸ್ಸಲ್ಲಿ ಸ್ಮರಿಸುತ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೇದೇ ಆಗುತ್ತೆ ಹೊರತಾಗಿ ಖಂಡಿತ ರಾಯರಂತೂ ಕೈ ಬಿಡೋದಿಲ್ಲ. ಆಯ್ತಾ? ಈ ಒಂದು ಸ್ತೋತ್ರದ ಬಗ್ಗೆ ಯಾಕೆ ವಿಡಿಯೋ ಮಾಡಿದೆ ಅಂತ ಅಂದ್ರೆ, ನಿನ್ನೆ ಕೂಡ ಕೆಲವರು ಕೇಳ್ತಾ ಇದ್ರಿ, ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಕೂಡ ಒಂದು ಸಹಾಯ ಆಗ್ಲಿ, ಎಲ್ಲರಿಗೂ ಕೂಡ ಒಂದು ಮಾಹಿತಿ ಸಿಗ್ಲಿ. ಒಂದು ಸ್ತೋತ್ರಗಳಿಗೆ ತುಂಬಾನೇ ಶಕ್ತಿ ಇದೆ, ತುಂಬಾನೇ. ನನಗೂ ಕೂಡ ಈ ಒಂದು ಸ್ತೋತ್ರವನ್ನ ನನ್ನ ಮನಸ್ಸಿಗೆ ಏನಾದ್ರು ಅತಿ ಹೆಚ್ಚು ನೋವಾದಾಗ ನಾನು ಪಠಿಸೋದೇ ಈ ಒಂದು ಸ್ತೋತ್ರ ಆಗಿರುತ್ತೆ. ಇದರಿಂದ ಸ್ವಾಮಿಗಳ ಅನುಗ್ರಹ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ನೀವು ಈ ಒಂದು ಸ್ತೋತ್ರವನ್ನ ಪ್ರತಿದಿನ ನೀವು ಪಠಿಸೋದ್ರಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಕೂಡ ಆಗುತ್ತೆ, ಶ್ರೀ ಹರಿ ಅವರ ಅನುಗ್ರಹ ಕೂಡ ಆಗುತ್ತೆ. ಅರ್ಥ ಮಾಡ್ಕೊಂಡ್ಬಿಡಿ, ಶ್ರೀ ಲಕ್ಷ್ಮೀಪತಿ ಶ್ರೀ ಹರಿ ವೆಂಕಟೇಶ್ವರ ಸ್ವಾಮಿಯವರ ಆಶೀರ್ವಾದ ಕೂಡ ನಿಮಗೆ ಆಗೋದ್ರಿಂದ ನಿಮ್ಮ ಬಾಳಲ್ಲಿರುವಂತಹ ಕಷ್ಟಗಳು, ಸಾಲದ ಬಾಧೆ ಏನೇ ಇರ್ಲಿ, ನೋವುಗಳು, ಮನಸ್ಸಲ್ಲಿ ಏನೋ ನೋವಿದೆ, ಯಾರ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ, ಈ ಒಂದು ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ನಮ್ಮ ಗುರು ರಾಯರ ಒಂದು ಆಶೀರ್ವಾದ, ಶ್ರೀಹರಿ ಅವರ ಅನುಗ್ರಹ ಆಗೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಬಾಳಲ್ಲಿ ಒಂದು ರೀತಿ ಸುಖ ಶಾಂತಿ ನೆಮ್ಮದಿನ ಖಂಡಿತವಾಗ್ಲೂ ಕೂಡ ನೋಡ್ತೀರಾ. ಅಂದ್ರೆ ತುಂಬಾ ಜನಗಳು ಹೇಳ್ತಾ ಇರ್ತಿರಲ್ಲ, ಯಾವಾಗ ತಪ್ಪ ಈ ಕಷ್ಟಗಳು ತುಂಬಾ ಆಗ್ಬಿಟ್ಟಿದೆ, ಹೆಂಗ್ ಬದುಕೋದು, ಇಲ್ಲಿ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ಅಂತ ದಿನಾಲು ಕಣ್ಣೀರ್ ಆಗ್ತಿರಲ್ಲ. ತುಂಬಾ ಜನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಹುಡುಗರು ಕೂಡ ತುಂಬಾ ಜನ ಅಳ್ತೀರಾ. ದಯವಿಟ್ಟು ಕೂಡ ದುಃಖ ಮಾಡ್ಕೋಬೇಡಿ, ಈ ಒಂದು ಸ್ತೋತ್ರವನ್ನ ಪಠಿಸಿ ಗುರು ರಾಯರ ಪಾದವನ್ನ ಹಿಡಿದಿದ್ರ ಅಂದ್ರೆ ಖಂಡಿತ ಒಳ್ಳೇದ್ ಮಾಡ್ತಾರೆ. ಸರಿನಾ? ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ.